ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಏನಪ್ಪ ಅಂದರೆ ವುಮೆನ್ ಚೈಲ್ಡ್ ಡೆವಲಪ್ಮೆಂಟ್ ಕಡೆಯಿಂದ ಏನಪ್ಪ ನಿಮಗೆ ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರು. ಓಕೆನಾ, ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸಿಕೊಡ್ತೀನಿ. ಹಾಗೆ ಇನ್ನೂ ಏನೋ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಓಕೆ, ಏನಪ್ಪ ಅಂದರೆ ವುಮೆನ್ ಚೈಲ್ಡ್ ಡೆವಲಪ್ಮೆಂಟ್ ಕಡೆಯಿಂದ ಏನಪ್ಪ ಅಂದರೆ ಇದೊಂದು ಯಾದಗಿರಿಯಲ್ಲಿ ಜಾಬ್ ಮಾಡಬೇಕಂತ ಆಗಿರೋದು. ಓಕೆನಾ, ನೀವೇನಾದರೂ ಯಾದಗಿರಿ ಒಳಗೆ ಆಗಿದ್ರೆ, ನೀವೇನು ಲೋಕಲ್ ಆಗಿದ್ರೆ, ಇಲ್ಲ ಯಾದಗಿರಿ ಅಕ್ಕಪಕ್ಕ ಊರೊಳಗಿದ್ರೆ ನೀವು ಆರಾಮಾಗಿ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಓಕೆನಾ, ಈಗ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂತ ಹೋಗೋಣ. ಓಕೆನಾ, ಈ ಜಾಬ್ ನೋಟಿಫಿಕೇಶನ್ ರಿಲೀಸ್ ಮಾಡೋ ಸಂಸ್ಥೆ ಹೆಸರು ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ ವುಮೆನ್ ಚೈಲ್ಡ್ ಡೆವಲಪ್ಮೆಂಟ್ ಕಡೆಯಿಂದ ಏನಪ್ಪಾ ಅಂದ್ರೆ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮಗೆ ಜಾಬ್ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆ, ಹಾಗೆ ಪೋಸ್ಟ್ನೇ ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ ಪೋಸ್ಟ್ನೇ ಬಂದ್ಬಿಟ್ಟು ಡಿಸ್ಟ್ರಿಕ್ಟ್ ಮಿಷನ್ ಕೋಆರ್ಡಿನೇಟರ್ ಏನಪ್ಪ ಅಂದ್ರೆ ಇದೊಂದು ಪೋಸ್ಟ್ ಆಗೈತೆ. ಈ ಪೋಸ್ಟ್ಗೆ ನಮಗೆ ಇಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ಓಕೆನಾ, ಹಾಗೆ ಜಾಬ್ ಲೊಕೇಶನ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಜಾಬ್ ಲೊಕೇಶನ್ ಬಂದ್ಬಿಟ್ಟು ಇಲ್ಲಪ್ಪ ಅಂದ್ರೆ ಯಾದಗಿರಿ ಒಳಗೆ ಏನಪ್ಪಾ ನೀವು ಜಾಬ್ ಮಾಡ್ಬೇಕಂತ ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಓಕೆ, ಹಾಗೆ ಅಪ್ಲಿಕೇಶನ್ ಯಾವ ತರ ಆಗ್ಬೇಕಪ್ಪ ಅಂದ್ರೆ ಇದು ಅಪ್ಲಿಕೇಶನ್ ಬಂದ್ಬಿಟ್ಟು ಯಾವುದೇ ತರ ಆನ್ಲೈನಲ್ಲಿ ಅಪ್ಲಿಕೇಶನ್ ಆಗೋದು ನಿಮಗೆ ಪರ್ಮಿಷನ್ ಕೊಟ್ಟಿಲ್ಲ. ನೀವೇನಪ್ಪ ಅಂದ್ರೆ ಅಲ್ಲೇ ಹೋಗಿ ಡೈರೆಕ್ಟ್ ಆಗಿ ಅಪ್ಲೈ ಮಾಡೋದು. ಓಕೆನಾ, ಯಾವ ತರ ಅಪ್ಲೈ ಮಾಡಕಪ್ಪ ಅಂದ್ರೆ ನಿಮಗೆ ಕಂಪ್ಲೀಟ್ ಆಗಿ ಈಗ ಮುಂದೆ ತಿಳ್ಕೊಡ್ತಾ ಹೋಗ್ತೀನಿ. ಓಕೆನಾ, ನೀವೇನೋ ಯಾವ್ದಿರೋ ಲೋಕಲ್ ಆಗಿದ್ರೆ ಆರಾಮಾಗಿ ಈ ಜಾಬ್ ನೀವು ಅಪ್ಲೈ ಮಾಡೋದು. ಓಕೆನಾ, ಟೋಟಲ್ ಪೋಸ್ಟ್ಗಳು ಎಷ್ಟು ವೇಕೆನ್ಸಿಗಳಾಗಿದವಪ್ಪ ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಒಂದು ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆನಾ, ಈಗ ಮುಂದೆ ನೀವು ಅಪ್ಲೈ ಮಾಡಿದ ಮೇಲೆ ಜಾಸ್ತಿ ಕೂಡ ಆಗ್ಬೋದು. ಓಕೆನಾ, ಇಲ್ಲಿ ಒಂದು ಅಂತ ಇಲ್ಲಿ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಈ ಜಾಬ್ ಅಪ್ಲೈ ಮಾಡಕಪ್ಪ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಪ್ಪ ಅಂದ್ರೆ ನೀವೇನಪ್ಪ ಅಂದ್ರೆ ಎನಿ ಡಿಗ್ರಿ ಏನಪ್ಪ ಅಂದ್ರೆ ಯಾವುದೇ ಒಂದು ಯೂನಿವರ್ಸಿಟಿ ಕಡೆಯಿಂದ ನಿಮ್ದೇನಾದ್ರೂ ಒಂದು ಡಿಗ್ರಿ ಆಗಿದ್ರೆ ಆರಾಮಾಗಿ ಈ ಜಾಬ್ ನೀವು ಅಪ್ಲೈ ಮಾಡ್ಬೋದು ಅಂತ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಹಾಗೆ ಬಂದ್ಬಿಟ್ಟು ಏನಪ್ಪ ಏಜ್ ಲಿಮಿಟ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಇದಕ್ಕೆ ಯಾವುದೇ ತರ ಏನಪ್ಪ ಅಂದ್ರೆ ಸ್ಪೆಸಿಫೈಡ್ ಏನಪ್ಪ ಅಂದ್ರೆ ಏಜ್ ಲಿಮಿಟ್ ಕೊಟ್ಟಿಲ್ಲ. ನಿಮ್ಗೆ ಎಷ್ಟೇ ವಯಸ್ಸಾದ್ರೂ ಕೂಡ ಈ ಜಾಬ್ ನೀವು ಅಪ್ಲೈ ಮಾಡೋದು. ಓಕೆನಾ, ಜಸ್ಟ್ ಡಿಗ್ರಿ ಆದ್ರೆ ಅಪ್ಲೈ ಮಾಡಬಹುದು. ಹಾಗೆ ಎಷ್ಟೇ ಒಂದು ಏಜ್ ಆಗಿದ್ರು ಕೂಡ ನೀವು ಈ ಜಾಬ್ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಸ್ಯಾಲರಿ ಎಷ್ಟು ಕೊಡ್ತಾರಪ್ಪ ಈ ಜಾಬ್ಗಪ್ಪ ಅಂದ್ರೆ ನೀವು ಯಾವುದೇ ಒಂದು ಡಿಗ್ರಿ ಮೇಲೆ ಅಪ್ಲೈ ಮಾಡಿದ್ರಪ್ಪ ಅಂದ್ರೆ ಸ್ಯಾಲ್ರಿ ಏನಪ್ಪಾ ಅಂದ್ರೆ ಅರೌಂಡ್ ಏನಪ್ಪಾ ಅಂದ್ರೆ ನಿಮಗೆ 40K ಮಟ ಏನಪ್ಪಾ ಅಂದ್ರೆ ಮಿನಿಮಮ್ ಏನಪ್ಪಾ ಅಂದ್ರೆ ನಿಮಗೆ 40K ಮಟ ಸ್ಯಾಲ್ರಿ ಸ್ಟಾರ್ಟಿಂಗ್ ನಿಮಗೆ 40K ಸ್ಯಾಲ್ರಿ ಕೊಡ್ತಾ ಹೋಗ್ತಾರೆ. ಓಕೆ, ಇದು ಒಂದು ಸ್ಯಾಲ್ರಿ ಆಗಿತ್ತು. ಓಕೆ, ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ರು. ಓಕೆ, ಸ್ಯಾಲ್ರಿ ಆಸ್ ಪರ್ ಗೌರ್ಮೆಂಟ್ ಏನಪ್ಪಾ ಅಂದ್ರೆ ಆ ಡಿಪಾರ್ಟ್ಮೆಂಟ್ ಕಡೆಯಿಂದ ಇಷ್ಟು ಕೊಡಬೇಕು ಅಷ್ಟು ಅವರು ಕೊಡ್ತಾ ಅಂತ ನಿಮಗೆ ತಿಳಿಸಿ ಕೊಟ್ಟಿದ್ದಾರೆ. ಓಕೆ, ನೀವು ಜಾಯ್ನ್ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಅರೌಂಡ್ ನಿಮ್ಗೆ ಏನಪ್ಪಾ ಅಂದ್ರೆ 40,000 ರೂಪಾಯಿ ಸಂಬಳ ಆರಾಮಾಗಿ ನಿಮಗೆ ಇನ್ನೆಂಡ್ ಸಿಗ್ತಾ ಹೋಗುತ್ತೆ. ಓಕೆ, ಅದಾದ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತಪ್ಪ SC/ST ಕ್ಯಾಟಗರಿಗೆ, ಜನರಲ್ ಕ್ಯಾಟಗರಿಗೆ ಎಷ್ಟು ಅಪ್ಲಿಕೇಶನ್ ಫೀಸ್ ಇರುತ್ತಪ್ಪ ಅಂದ್ರೆ ನಿಮ್ಗೆ ಯಾವ್ದೇ ತರ ಏನಪ್ಪಾ ಇಲ್ಲಿ ಅಪ್ಲಿಕೇಶನ್ ಫೀಸ್ ಕೊಟ್ಟಿಲ್ಲ. ಓಕೆನಾ, ನೀವು ಫ್ರೀ ಆಗಿ ಆಫ್ಲೈನ್ ಅಲ್ಲಿ ನೀವು ಅಪ್ಲಿಕೇಶನ್ ಆಗ್ತಾ ಹೋಗ್ಬೋದು. ಓಕೆ, ಹಾಗೆ ಇಂಪಾರ್ಟೆಂಟ್ ಡೇಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಆಗೋಕ್ಕೆ ಡೇಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ 21 ಏಪ್ರಿಲ್ ಅಂದ್ರೆ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಓಕೆನಾ, ಇದು ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿ ಅಲ್ಲಿ 10 ದಿನ ಮೇಲೆ ಆಗಿದೆ. ಓಕೆ, ಇವತ್ತು ಆಲ್ರೆಡಿ ಏನಪ್ಪಾ ಅಂದ್ರೆ ಈಗ ಮೇ 1ನೇ ತಾರೀಕು ಆಗಿರುತ್ತೆ. ಓಕೆ, ಹಾಗೆ ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಮೇ 4 ದಿನ ನಿಮ್ಗೆ ಟೈಮ್ ಇದೆ. ಓಕೆ, ಹಾಗಾಗಿ ಬೇಗ ನೀವು ಯಾವ್ದಿರೋ ಅಕ್ಕಪಕ್ಕ ಇದ್ರೆ ಆರಾಮಾಗಿ ಜಾಬ್ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಯಾವ ತರ ಅಪ್ಲೈ ಮಾಡಕಪ್ಪ ಈ ಜಾಬ್ಗೆ ಅಂದ್ರೆ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ನಿಮಗೆ ಇದು ಈ ಜಾಬ್ ಒಂದು ನೋಟಿಫಿಕೇಶನ್ ಲಿಂಕ್ ನ ಕೊಟ್ಟಿರ್ತೀನಿ. ಓಕೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ಏನಪ್ಪಾ ಅಫಿಷಿಯಲ್ ವೆಬ್ಸೈಟ್ ಒಳಗೆ ಹೋಗಿ ಅಲ್ಲಿ ಕ್ಲಿಕ್ ಮಾಡಿ. ಓಕೆ, ಅಲ್ಲಿ ಕ್ಲಿಕ್ ಮಾಡಿ ಏನಪ್ಪಾ ಅಂದ್ರೆ ನಿಮ್ಗೆ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ಇರುವಂತ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೊಂಡು ಏನ್ ಮಾಡಕಪ್ಪ ಅಂದ್ರೆ ನೀವು ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಯಾವ ತರ ಅಪ್ಲಿಕೇಶನ್ ಫಾರ್ಮ್ ಯಾವ ಫಿಲ್ ಮಾಡಿಲ್ಲ ನೀವು ಅದನ್ನ ಕಂಪಲ್ಸರಿ ಫಿಲ್ ಮಾಡ್ತಾ ಹೋಗ್ಬೇಕು. ಅದನ್ನೆಲ್ಲ ಫಿಲ್ ಮಾಡಿ ಆದ್ಮೇಲೆ ಏನ್ ಮಾಡಕಪ್ಪ ಅಂದ್ರೆ ನಿಮ್ಗೆ ಅಲ್ಲಿ ಅಟ್ಯಾಚ್ ಡಾಕ್ಯುಮೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ ನಿಮ್ದು ಆಧಾರ್ ಕಾರ್ಡ್ ಇರ್ಬೋದು, ನಿಮ್ದು SLC PUC ಆಮೇಲೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಎಲ್ಲ ಅಟ್ಯಾಚ್ ಮಾಡಬೇಕು. ಹಾಗೆ ಫೋಟೋ ಮತ್ತೆ ಸಿಗ್ನೇಚರ್ ಎಲ್ಲ ಅಟ್ಯಾಚ್ ಮಾಡ್ಬೇಕು. ಓಕೆನಾ, ಅಲ್ಲಿ ಫಾರ್ಮ್ ಜೊತೆಗೆ ಎಲ್ಲ ಫಾರ್ಮ್ ಫಿಲ್ ಮಾಡಿ ಮತ್ತೆ ಏನ್ ಮಾಡಕಪ್ಪ ಅವೆಲ್ಲ ಫಾರ್ಮ್ ಕಂಪ್ಲೀಟ್ ಆಗಿ ಫಿಲ್ ಮಾಡಿ ಡಾಕ್ಯುಮೆಂಟ್ ಅಟ್ಯಾಚ್ ಮಾಡಿ ಆದ್ಮೇಲೆ ಏನ್ ಮಾಡಕಪ್ಪ ಅಂದ್ರೆ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಸೆಂಡ್ ಏನಪ್ಪಾ ಅಂದ್ರೆ ಯಾವ ತರ ಪೋಸ್ಟ್ ಮುಖಾಂತರ ಸೆಂಡ್ ಮಾಡಬೇಕು. ನೀವೇನು ದೂರ ಏನಪ್ಪಾ ಒಂದು ಊರು ದೂರ ಇದೆ ಅಂದ್ರೆ ನೀವು ಪೋಸ್ಟ್ ಮುಖಾಂತರ ಏನಪ್ಪಾ ಅಂದ್ರೆ ಸ್ಪೀಡ್ ಪೋಸ್ಟ್ ಮುಖಾಂತರ ಏನಪ್ಪಾ ಅಂದ್ರೆ ನೀವು ಪೋಸ್ಟ್ ಮಾಡಬೇಕು. ಓಕೆನಾ, ಎಲ್ಲಿ ಯಾವ ಅಡ್ರೆಸ್ ಪೋಸ್ಟ್ ಮಾಡಕಪ್ಪ ಅಂದ್ರೆ ಕೆಳಗೆ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ಅಡ್ರೆಸ್ ಕೊಟ್ಟಿದ್ದಾರೆ. ಓಕೆನಾ, ಯಾವ್ದಪ್ಪ ಅಂದ್ರೆ ಡೆಪ್ಯೂಟಿ ಡೈರೆಕ್ಟರ್ ಆಫೀಸರ್ ವುಮೆನ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್, ರೂಮ್ ನಂಬರ್ C17 ಫಸ್ಟ್ ಫ್ಲೋರ್, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟಿವ್ ಕಾಂಪ್ಲೆಕ್ಸ್, ಚಿತ್ತಾಪುರ್ ರೋಡ್, ಯಾದಗಿರಿ ಅಂತ ಕೊಟ್ಟಿದ್ದಾವೆ. ಈ ಅಡ್ರೆಸ್ ಏನಪ್ಪಾ ಅಂದ್ರೆ ನೀವು ಪೋಸ್ಟ್ ಮುಖಾಂತರ ಕೂಡ ಅಪ್ಲೈ ಮಾಡಬಹುದು. ಇಲ್ಲ ಡೈರೆಕ್ಟ್ ಆಗಿ ಹೋಗಿ ನೀವು ಇದನ್ನ ಅಪ್ಲಿಕೇಶನ್ ಫಾರ್ಮ್ ನೀವು ಕೊಡ್ತಾ ಹೋಗ್ಬೋದು. ಓಕೆನಾ, ಇದಿಷ್ಟು ಏನಪ್ಪಾ ಅಂದ್ರೆ ಯಾವ ತರ ಅಪ್ಲೈ ಮಾಡಬೇಕು, ಯಾವ ತರ ಅಪ್ಲಿಕೇಶನ್ ಸ್ಟಾರ್ಟ್ ಎಂಡ್ ಡೇಟ್ ಆಗುತ್ತೆ, ಎಲಿಜಿಬಿಲಿಟಿ ಕ್ರೈಟೇರಿಯಾ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸಿಕೊಟ್ಟಿದ್ದೇನೆ. ಓಕೆ, ಹಾಗೆ ಏನಪ್ಪಾ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ನಿಮಗೆ ಈ ಜಾಬ್ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಮತ್ತೆ ಡೌನ್ಲೋಡ್ ನೋಟಿಫಿಕೇಶನ್ ಲಿಂಕ್ ಮತ್ತೆ ಡೌನ್ಲೋಡ್ ಅಪ್ಲಿಕೇಶನ್ ಫಾರ್ಮ್ ಏನಪ್ಪಾ ಅಂದ್ರೆ ಇವು 3 ಕೊಟ್ಟಿರ್ತೀನಿ. ಓಕೆ, ಇವು 3 ಕೊಟ್ಕೊಂಡು ಒನ್ ಟೈಮ್ ಕರೆಕ್ಟ್ ಓದ್ಕೊಂಡು ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್
ಮಾಡಿಕೊಂಡು ಕಂಪ್ಲೀಟಾಗಿ ಫಿಲ್ ಮಾಡಿ ಹಾಗೆ ಡಾಕ್ಯುಮೆಂಟ್ ಎಲ್ಲ ಅಟ್ಯಾಚ್ ಮಾಡಿ ಏನಪ್ಪ ಅಂದರೆ ಆ ಪೋಸ್ಟ್ಗೆ ನೀವು ಸಬ್ಮಿಟ್ ಮಾಡಬೇಕು. ಓಕೆನಾ, ಯಾವುದೇ ಥರ ಅಪ್ಲಿಕೇಶನ್ ಫಾರ್ಮ್ ಇರೋದಿಲ್ಲ, ನಿಮ್ಮದು ಫ್ರೀ ಆಗಿರುತ್ತೆ. ಹಾಗಾಗಿ ನೀವು ಆರಾಮಾಗಿ ಈ ಜಾಬ್ಗೆ ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆ, ಇದಿಷ್ಟೇನಪ್ಪ ಅಂದರೆ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಏನಪ್ಪ ಅಂದರೆ ಈಗ ನೇಮಕ ಕೊಟ್ಟಿದ್ದಲ್ವಾ, ನಿಮ್ಗೆ ಯಾವುದೋ ಒಂದು ಡಿಗ್ರಿ ಆಗಿದ್ದು ಕೂಡ ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಓಕೆನಾ, ಇದಿಷ್ಟು ಈ ವಿಡಿಯೋದಲ್ಲಿ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿದ್ರೆ ಹೋಗಿ. ಓಕೆನಾ, ಇಷ್ಟು ತನಕ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.